ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಏನಂದರೆ ಇವತ್ತು ನನ್ನ ಫ್ರೆಂಡಿದು ಬರ್ತ್ಡೇ. ಸೊ ಅವಳು ನನಗೆ ಪಾರ್ಟಿ ಕೊಡ್ತಿದ್ದಾಳೆ. ಇಲ್ಲೇ ಇದ್ದಾಳೆ ಅವಳು, ಇವಾಗಷ್ಟೇ ಬಂದು ಜಸ್ಟ್. ನಾನಿವಾಗ ಗೆಟ್ ರೆಡಿ ಆಗ್ತಿದ್ದೀನಿ. ಯಾವತ್ತು ಮೊನ್ನೆ ಪ್ಲ್ಯಾನ್ ಮಾಡಿದ್ವಿ, ಥರ್ಸ್ಡೇ ಇವತ್ತು. ಥರ್ಸ್ಡೇ ಹೋಗೋದಂತ. ಅಲ್ಲ, ಆವಾಗ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಹೋಗುದಂತ, ಗುರುವಾರ ಅಲ್ಲ, ಗುರುವಾರ. ಆದರೆ ನನಗೆ ಇವತ್ತು ನೆನಪೇ ಇಲ್ಲ ಹೋಗುದಂತೇಳಿ. ಅವಳು ನನಗೆ ಮೆಸೇಜ್ ಮಾಡಿ ಬರ್ತಿದ್ದೀನಿ ಹಾಗೆ ಹೇಳಿದ್ಮೇಲೆ ಗೊತ್ತಾಯ್ತು, ಇವತ್ತು ಪ್ಲ್ಯಾನ್ ಮಾಡಿದ್ವಲ್ಲ ಅಂತೇಳಿ. ಸೊ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ನಾನು ರೆಡಿ ಆಗ್ತಿದ್ದೀನಿ. ಅವಳು ಬಂದಿದ್ದಾಳೆ. ನಾನು ಮತ್ತೆ ಫುಲ್ ಎಕ್ಸ್ಕ್ಲೂಸಿವ್ ಆಗಿ ಅವಳನ್ನು ತೋರಿಸ್ತೀನಿ. ಚೆಂದ ಇದ್ದಾಳೆ. ಯಾರಾದರೂ ಬೇಕಾದರೆ ಕೇಳಿ, ನಾನು ಅವಳು ಇನ್ಸ್ಟಾ ಐಡಿ ಹಾಕ್ತೇನೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸಿಂಗಲ್ ಇದ್ದಾಳೆ ಪಾಪ. ಓಕೆ ಗೈಸ್, ಮತ್ತೆ ಸಿಗ್ತೇನೆ ಗೈಸ್. ಇವಾಗ ನಾವು ಬರ್ತ್ಡೇ ಗರ್ಲಿದ್ದು ಫೋಟೋಶೂಟ್ ಮಾಡು ಅಂತೇಳಿ ನಮ್ಮ ಮನೆ ಓನರ್ ಹತ್ರ ಬಂದ್ವಿ. ಮನೆ ಓನರ್ ಹತ್ರ ಅಲ್ಲ, ಮನೆ ಓನರ್ ಇದು ಮನೆ ಹತ್ರ ಬಂದ್ವಿ. कौन है ये लोग? कहाँ से आते हैं? ಆದರೆ ಇಲ್ಲಿ ಸಖತ್ತಾಗಿ ಸ್ಮೆಲ್ ಬರ್ತಾ ಉಂಟು. ಸೊ ನಾವು ಅವಳನ್ನು ತೋರಿಸ್ತೇನೆ, ಚೂರು ತೋರಿಸ್ತೇನೆ. ಅರ್ಧಕ್ಕೆ ಕೈ ಬಿಟ್ಟು ಮುಚ್ಕೊಂಡು ಹೋಗ್ತೀವಿ ಇವಾಗ, ಯಾಕಂದರೆ ತುಂಬ ಸ್ಮೆಲ್ ಬರ್ತಿದೆ, ಆಗ್ತಿಲ್ಲ. ಇಲ್ಲಿ ಫೋಟೋಶೂಟ್ ಫ್ಲಾಪ್ ಆಯ್ತು. ನಾನು ಒಳ್ಳೆ ಟೋಪನ್ ಆಗ್ದಂಗೆ ಕಾಣ್ತಿದ್ದೀನಿ. ನಂದು ಇಟ್ಸ್ ಓಕೆ, ಕ್ಲಿಪ್ ಇದೆ ಪರವಾಗಿಲ್ಲ. ನಂದು ಹೇರ್ ಎಲ್ಲ ಫುಲ್ ಇದಾಗಿ ಒಳ್ಳೆ ಟೋಪನ್ ಇಟ್ಟಂಗೆ ಕಾಣ್ತಿದ್ದೀನಿ ನಾನು. ನಂದು ಹಣೆ ಹಿಂಗಾಗಿ ಭಾರಿ ಕಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಹೋಗ್ತೇವೆ ನಾವು. ವಾಸನೆಯಲ್ಲೇ ಆಗ್ತಿಲ್ಲ ನೋಡಿ ಗಾಯ್ಸ್. ಮಳೆ ನೋಡಿ, ಮಳೆ ಎಷ್ಟು ಜೋರು, ಫುಲ್ ಮಳೆ. ನಾನೇ ಚಂದಿಯಾಗಿ ಗೈಸ್ ಫೈನಲಿ ಬಂದಿವೆ. ಅವಳ ಬ್ಯಾಗನ್ನು ನನ್ನ ಹತ್ರ ಕೊಟ್ಟಿದ್ದಾಳೆ. ಅವಳ ಭಾರವನ್ನು, ಅವಳ ಭೋಜನ ನನಗೆ ಕೊಟ್ಟಿದ್ದಾಳೆ. ಇವಾಗ ನಾವು ಬೇಗ ಬರೆದ್ಬಿಟ್ಟು ಲೇಟಾಗಿ ಬಂದು ಉಡುಪಿಗೆ ಹೋಗುವ ಅಂತಿದ್ದಾಳೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗೋದು? ಅದಕ್ಕೆ ಕಾರ್ಕಳಕ್ಕೆ ಹೋಗ್ತಿದ್ದೀವಿ ನಾವು. ಬರ್ತ್ಡೇ ಹುಡುಗಿಯನ್ನು ತೋರಿಸಿಲ್ಲ, ನಾನು ತೋರಿಸ್ತೇನೆ ನೋಡಿ. ಏಯ್ ಮುಸ್ಲಿಂ ತೋರ್ಸ, ನಾಯಿ ಕೆಟ್ಟಿರ್ತೇನೆ ನೋಡಿ ಚಂದ್ರ. ಸಾರಿ ಗೈಸ್, ಅವಳನ್ನು ಜಾಸ್ತಿ ಮುಟ್ಲಿಕ್ಕಾಗಲ್ಲ, ಮುಟ್ಟಿದ್ರೆ ಬಿದ್ದೋಗ್ತಾಳೆ. ಏನು ಮಾಡಲಿ ನಾನು? ಅದಕ್ಕೆ ಜಾಸ್ತಿ ಮುಟ್ಲಿಕ್ಕೆ ಹೋಗಲ್ಲ. ನಾನು ಒಂದು ರಿಕ್ಷಾ ಬಂತು, ಹೋಗಲ್ಲ. ಇವಾಗ ಕಾರ್ಕಳಕ್ಕೆ ಹೋಗಬೇಕು. ಆದರೆ ನಮಗೆ ರಿಕ್ಷಾ ಸಹ ಸಿಗ್ತಿಲ್ಲ, ಬಸ್ಸು ಸಹ ಸಿಗ್ತಿಲ್ಲ. ಏನು ಮಾಡೋದು? ಅವಳನ್ನು ನಾನು ಫೋಟೋದಲ್ಲಿ ಹಾಕ್ತೀನಿ, ಫೋಟೋದಲ್ಲಿ ನೋಡ್ಕೊಂಬಿಡಿ. ಯಾಕಂದರೆ ಇವಾಗ ಅವಳು ಮುಖ ತೋರಿಸಲ್ಲ ಅಂದರೆ ನೋಡಿ. ಹೇಳಿದ್ನಲ್ಲ, ಬೇಕಾದರೆ ಕಮೆಂಟ್ ಹಾಕಿ, ಇನ್ಸ್ಟಾ ಐಡಿ ಕೊಡ್ತೀನಿ. ರಿಕ್ಷಾದಲ್ಲಿ ಕುತ್ಕೊಂಡು ಇವಾಗ ಹೋಗ್ತಿದ್ದೀವಿ ಡೆಸ್ಟಿನೇಷನ್ ಕಡೆಗೆ. ನಾವು ಬಂದು ರೀಚ್ ಆದ್ವಿ. ಇವಾಗ ಒಳಗೆ ಹೆಂಗೈತೆ ಏನೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಇಲ್ಲಿ ಸ್ವಲ್ಪ ಆಸ್ಥೆಟಿಕ್ ಆಗಿತ್ತು. ಅಂದ್ರೆ ಸ್ಕೂಟರ್ನಾಗ ಈ ಥರ ಡಿಸೈನ್ ಮಾಡಿದ್ರು. ಮೇಲೊಂದು ಫ್ಲೋರ್ ಇತ್ತು, ಅಲ್ಲೇ ಟಯರ್ ಅದೆಲ್ಲ ಇಟ್ಟು ಆ ಥರ ಸೆಟಪ್ ಇತ್ತು. ಅಲ್ಲಿ ನಾವೇನಿಲ್ಲ, ಬರೀ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಪಿಜ್ಜಾ ಪಾರ್ಸೆಲ್ ಮಾಡಿಸಿದ್ವಿ. ಎಲ್ಲ ತಿಂದಾಯ್ತು. ಅಷ್ಟೊಂದೇನು ಇದಾಗಿಲ್ಲ, ಸುಮ್ಮನೆ ರಿಕ್ಷಾ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಫ್ರೆಂಚ್ ಫ್ರೈಸ್, ಒಂದು ಪಿಜ್ಜಾ ಏನೋ ಪಾರ್ಸೆಲ್ ಮಾಡಿದ್ವಿ. ಫ್ರೆಂಚ್ ಫ್ರೈಸ್ ತಿಂದ್ವಿ. ಎಂತ ನಮಗೆ ಹುಚ್ಚ ಅಂತೇಳಿ ರಿಕ್ಷಾ ಮಾಡ್ಕೊಂಡು ಇಲ್ಲಿ ತನಕ ಬಂದ್ವಿ. ಇತ್ತು ಇಲ್ಲೆಲ್ಲ ತಿನ್ನಕ್ಕಿತ್ತು, ಆದರೆ ನಮಗೆ ಎಂತ ಹುಚ್ಚಿಡ್ದಿದ್ದು ಗೊತ್ತಿಲ್ಲ, ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಹಾಗಾಗಿ ಅದಷ್ಟೇ ತಿನ್ಕೊಂಡು ಇವಾಗ ನಡ್ಕೊಂಡು ಹೊಂಟೀವಿ. ಬಾಯ್ ಗೈಸ್. ನಾವಿವಾಗ ಕಾರ್ಕಳದ ಹೋಗು, ನೀನು ಮುಂದೆ ಹೋಗು, ನಾನು ಹಿಂದೆಯಿಂದ ಹೇಗು. ತಗೋ ನೀರು ನೋಡು. ನಾವಿವಾಗ ಕಾರ್ಕಳದ ಟೂರಿಸ್ಟ್ ಸ್ಪಾಟಿಗೆ ಬಂದಿದ್ದೇವೆ. ಆನೆಕೆರೆಗೆ ಬಂದಿದ್ದೀವಿ. ಆನೆಕೆರೆಯಲ್ಲಿ ಭಾರಿ ಕಾಣಿಸಿದೆ. ಆನೆಕೆರೆಯಲ್ಲಿ ಭಾರಿ ನೀರುಂಟು. ನಾವು ಅಲ್ಲಿ ತಿನ್ಕೊಂಡು ಬಂದದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗೆ. ಮನಸ್ಸನ್ನು ಸಮಾಧಾನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ನೀರು ನೋಡಿ ಎಷ್ಟುಂಟಂತ, ಫುಲ್ ನೀರು. ಇವಾಗ ಆನೆಕೆರೆದು ಅದು ದೇವಸ್ಥಾನವನ್ನು ಹೊಸತಾಗಿ ಪುನರ್ನಿರ್ಮಾಣ ಮಾಡಿದ್ದಾರೆ, ಚೆಂದಾಗಿದೆ. ತೋರಿಸ್ತೇನೆ ನೋಡಿ. ಫುಲ್ ಇವಾಗ ಫೋಟೋಶೂಟಿಂಗ್ ಅಂತ ಎಲ್ಲರೂ ಸಹ ಬಂದಿದ್ದಾರೆ ಇಲ್ಲಿಗೆ.
ಉಳ್ಕೊಳ್ಳೋಕೆ ಯಾರಾದರೂ ಟ್ರಿಪ್ಪಿಗೆ ಬಂದರೆ ಗೊಮ್ಮಟ ಬೆಟ್ಟ ಮತ್ತು ಯಾವುದು ಚತುರ್ಮುಖ ಬಸದಿ, ಅದಾದಮೇಲೆ ಇದನ್ನು ಸಹ ನೋಡ್ಕೊಂಬಿಡಿ. ಇದು ಸಹ ಒಂದು ಟೂರಿಸ್ಟ್ ಸ್ಪಾಟ್. ಈ ಬಾತುಕೋಳಿಗಳನ್ನೆಲ್ಲವ ಮೊದಲೆಲ್ಲ ಇತ್ತು. ಇದು ಜಾಸ್ತಿ ಎಂತಕ್ಕೆ ಫೇಮಸ್ ಗೊತ್ತುಂಟ, ಲವರ್ ಸ್ಪಾಟ್. ಅದಕ್ಕೋಸ್ಕರ ಅಂದರೆ ಆ ಕಡೆ ಅದು ಸ್ವಲ್ಪ ಕಾಡು ಥರ ಇದೆ, ಅಲ್ಲಿ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಲವರ್ಸ್ಗಳೆಲ್ಲ ಬರ್ತಾರೆ ಇಲ್ಲಿಗೆ. ಬಾತುಕೋಳಿ ಇಲ್ಲಿದೆ, ಮಲ್ಕೊಂಡಿದೆ, ನಿದ್ದೆ ಮಾಡ್ತೀನಿ. ಓ ದೇವ್ರು ಎಷ್ಟ ನಿಂಗೆ ಮೀನು ತಿನ್ಬೇಕಿತ್ತಲ್ಲ, ತೆಗಿ ಮೀನು ಫ್ರೈ ಮಾಡುವ. ಇದು ಮೀನು ಕಿಂಗ್. ನಾವಿವಾಗ ಬಿಟ್ಟಿ ಉಪದೇಶ ಕೇಳ್ಕೊಂಡು ಬಂದ್ವಿ ಅಲ್ಲಿದ್ದ ಭಟ್ರ ಹತ್ರ. ಅದು ಬೇಡ ಆಗಿತ್ತು ನಮಗೆ, ಅದು ಬೇಡ ಇತ್ತು ನಮಗೆ. ಆದರೂ ಸುಮ್ಮನೆ ಅವರಿಗೊಂದು ಮಾತಾಡಲಿಕ್ಕೆ ಜನ ಇಲ್ಲ ಅಂತೇಳಿ ನಮ್ಮ ಹತ್ರ ಸುಮ್ಮನೆ ಇಂತೆಂತ ಮಾತಾಡಿದರು. ಇವಳ ಪ್ರೊಫೆಷನ್ ಬಗ್ಗೆ ಮಾತಾಡಿದರು, ಮೇಕಪ್ ಆರ್ಟಿಸ್ಟ್ ಬಗ್ಗೆ. ಅದು ಅವ್ರಿಗೆ ಮಾತಾಡೋ ಹಕ್ಕಿಲ್ಲ, ಹುಚ್ಚರ ಮಾತಾಡಿದರು. ಇರಲಿ, ದೊಡ್ಡವರು ಮಾತಾಡಲಿ. ಮತ್ತೆ ಏನೇನೋ ಬಾಯಿಗೆ ಬಂದದ್ದು ಮಾತಾಡಿದರು, ಮಾತಾಡ್ಕೊಂಡು ಹೋಗಲಿ. ಇವಾಗ ನಾವು ವಾಪಸ್ ಮನೆ ಕಡೆ, ಅಥವಾ ಯಾವ ಕಡೆ ಆಗ್ತದೆ ಗೊತ್ತಿಲ್ಲ, ಆ ಕಡೆ ಹೋಗ್ತಾ ಇದ್ದೀವಿ. ಹೋಗಿ ಬಾಯ್. ಆ ಭಟ್ರು ಏನು ಹೇಳಿದ್ರು ಅಂತೇಳಿ ನಾನು ನೆಕ್ಸ್ಟ್ ಲೈವ್ ಅಥವಾ ಯಾವುದ್ರಲ್ಲಾದರೂ ಹೇಳ್ತೇನೆ. ಇವಾಗ ನಾನು ರೋಡಲ್ಲಿ ಹೋಗೋಗಿ ಎಲ್ಲರೂ ಮತ್ತು ಬಸ್ ಅವರೆಲ್ಲರೂ ಸಹ ನಮ್ಮನೆ ನೋಡ್ತಾರೆ. ಅದಕ್ಕೋಸ್ಕರ ಇವಾಗ ನಾವು ಹಾಗೆ ನಡ್ಕೊಂಡು ಹೋಗಿ ಇಲ್ಲೊಂದು ಕಾಣಿಸ್ತು, ಬನ್ನಿ. ಹೆಸರೆಂತ? ಝರ್ಕೋ. ಅದೆಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೊಸತ್ತು ಅಪಾರ್ಟ್ಮೆಂಟ್ ಆಗಿದೆ ಅಲ್ಲಿ. ಇಲ್ಲಿ ಸಹ ಒಂಥರ ಫ್ಯಾನ್ಸಿ ಇರೋದು, ಎಲ್ಲ ಫ್ಯಾನ್ಸಿ. ಮತ್ತು ನಿಮ್ಮ ಅನಿಸಿಕೆನ ಬರೆದು ಹಾಕ್ಬೋದು, ಇದೆಲ್ಲ ಹಾಕಿದ್ದಾರೆ. ನೋಡಲಿಕ್ಕೆ ಫ್ಯಾನ್ಸಿ ಉಂಟು ಅಷ್ಟೇ, ಫುಡ್ಡಿಂಗ್ ಉಂಟು ನಂಗೆ ಗೊತ್ತಿಲ್ಲ, ನೋಡುವ. ದೇಸಿ ಪೀಪಲಿಗೆ ಇದು ನಾಟ್, ಇದು ಅವರಿಗೆ ಸೆಟ್ ಆಗಲ್ಲ. ಇದು ಅದೇ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಓಕೆ, ಬಟ್ ಬೇರೆ ಎಂತ ಇಲ್ಲ, ಬರ್ಗರ್ ಅದೇ ಇರೋದು. ನಮಗದು ಗಂಟಲಲ್ಲಿ ಇಳಿಯಲ್ಲ. ಓಕೆ, ಇವಾಗ ನಾನು ತೋರಿಸ್ತೀನಿ ಅದನ್ನು ನೋಡಿ. ಇಲ್ಲೆಲ್ಲ ಬರ್ದಾಕಿದ್ದಾರೆ, ಇಲ್ಲಿ ಹೆಸರಿದೆ ನೋಡಿ, ಝರ್ಕೋ. ಇದೆಲ್ಲ ನನ್ನ ಪ್ರಕಾರ ಜಾಸ್ತಿ ಮಕ್ಕಳೇ ಬರ್ತಾರೆ ಇಲ್ಲಿಗೆ, PUC ಅವರು ಅಂಥವರೆಲ್ಲ, ಸ್ಟೂಡೆಂಟ್ಗಳೇ ಅಂಥವ್ರು ಮಾತ್ರ ಹಿಂಗೆಲ್ಲ ಇದು ಮಾಡಲಿಕ್ಕೆ. ಆಸ್ಥೆಟಿಕ್ ಅಂತ. ಓ ಇವ್ರದ್ದು ಬ್ರ್ಯಾಂಚಾ, ಇಲ್ಲಿ ನೋಡು, ಅದಕ್ಕೆ ಅಲ್ಲಿ ಅದೇನದು ಶಾರ್ಕ್ ಟ್ಯಾಂಕ್ ಇದು. ಹಾಂ, ಅಲ್ಲೆಲ್ಲ ಹೋಗಿದೆ. ಬ್ಲ್ಯಾಕ್ ಫಾರೆಸ್ಟ್ ಏನೋ ಒಂದು ನಂಗೆ ಗೊತ್ತಿಲ್ಲ. ಫೈನಲಿ ಕಾರ್ಕಳದಿಂದ ಬಂದೆ, ನಾನು ಮನೆಗೆ ಹೊಂಟೀನಿ ಇವಾಗ. ಒಂದು ನಿಮಿಷ ಗೇಟ್ ತೆಗಿತೀನಿ. ನಾವೇನು ಐಸ್ ಕ್ರೀಮ್ ಪಾರ್ಲರ್ ಅಥವಾ ಜ್ಯೂಸಿನ ಇದಕ್ಕೆ ಹೋಗೋಕೆ ಏನೋ ಅದ್ರ ಹೆಸರೇ ಬರವಲ್ದು ನಂಗೆ. ಒಂದೇನೋ ಡಾರ್ಕ್ ಬ್ಲ್ಯಾಕ್ ಫಾರೆಸ್ಟ್ ಏನೋ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದು. ಆಕೆ ಲೈಮ್ ಜ್ಯೂಸ್ ಅಂದ್ರೆ ಪೊಮಗ್ರೆನೇಟ್ ಜ್ಯೂಸ್ ಅಂತ ಹೇಳಿದ್ಲು, ಬಟ್ ಆಕೆಗೆ ಅದು ಇಲ್ಲ ಅಂತಂದ್ರೆ ಅವರು. ಸೊ ಆಕೆ ಲೈಮ್ ಜ್ಯೂಸ್ ಆರ್ಡರ್ ಮಾಡಿದ್ಲು. ಬಟ್ ಲೈಮ್ ಜ್ಯೂಸು ಚೆನ್ನಾಗಿತ್ತು, ನಾರ್ಮಲ್ ಲೈಮ್ ಜ್ಯೂಸ್ ಹಂಗೆ ಇರ್ದಂಗಾಯ್ತು. ಬಟ್ ಇದನ್ನು ಚೆನ್ನಾಗಿತ್ತು, ವರ್ತ್ ನಮಗದು ಪ್ಲೇಸಾಗಿ ಗೊತ್ತಿದ್ದಿಲ್ಲ ಐತಿ ಅಲ್ಲಿ ಅಂತಂದು. ಸೊ ಇವತ್ತು ಹೋಗಿದೆ, ಏನೇನೋ ಹೋಗಿ ಎಲ್ಲೆಲ್ಲ ಹೋಗಬೇಕಿತ್ತು, ಎಲ್ಲೆಲ್ಲ ಹೋಗಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೆಕ್ಸ್ಟ್ ದೇವಸ್ಥಾನ ಅಲ್ಲೆಲ್ಲ ಹೋಗಿ ಇವಾಗ ನಾನು ಮನೆಗೆ ಬಂದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡಕತ್ತೀನಿ. ಯಾಕೆ ಕೇಕ್ ಕಟ್ ಮಾಡಿಸ್ಬೇಕಿತ್ತು, ಬಟ್ ಇವತ್ತು ಬರೀ ಇಲ್ಲೇ ಅಡ್ಡಾಡ್ದಾಗಿತ್ತು, ಅಲ್ಲಿ ಕೇಕ್ ಇದ್ದಿಲ್ಲ. ಸೊ ಹಾಗಾಗಿ ಕೇಕ್ ಕಟ್ ಮಾಡೋದಾಗಿಲ್ಲ. ನೋಡು ನೆಕ್ಸ್ಟ್ ಯಾವಾಗಾರ ಪ್ಲ್ಯಾನ್ ಮಾಡ್ತೀನಿ, ಬಟ್ ಇವಾಗ ಆಳಿಲ್ಲ. ಇವಾಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.